ಇದನ್ನ ಭಾಳ ವರ್ಷದಿಂದ ಈ ವೀಡ್ ಕಟ್ರನ್ನ ಬಳಸ್ತಾ ಇದ್ದೇನೆ ನಾನು. ಏನು ಕೇಳ್ರೆ ಬ್ಯಾಣ ಮತ್ತು ಬೆಟ್ಟದಲ್ಲಿ ನೆಲಸಪ್ಪು ಕಡಿಲಿಕ್ಕೆ ಎಲ್ಲದಕ್ಕೂ ಭಾರಿ ಅನುಕೂಲ ಆಗುತ್ತೆ. ಈ ಮಿಷನ್ನು ನಮಗೆ ಮೈ ಮೇಲೆ ಭಾರ ಬರೋದಿಲ್ಲ ಮತ್ತು ವೈಬ್ರೇಷನ್ ಇರೋದಿಲ್ಲ ಮತ್ತು ಇದರಲ್ಲಿ ಈಸಿಯಾಗಿ ಈ ಥರ ಹಿಂಗೆ ಹ್ಯಾಂಡಲ್ ಮಾಡ್ಬೋದು. ವೀಕ್ಷಕರೇ, ನೀವೀಗ ಕಳೆ ಹೊಡೆಯುವ ಯಂತ್ರದ 2 ಮಾದರಿಯನ್ನ ನೋಡಿದ್ರಿ. ಮೊದಲನೆಯದು ಹೆಗಲ ಮೇಲೆ ಯಂತ್ರವನ್ನ ಹಾಕೊಂಡು ಕಳೆ ಹೊಡೆಯೋದು. ಬೇರೆ ಬೇರೆ ದೃಷ್ಟಿಯಿಂದ ನೋಡಿದಾಗ ಎರಡೂ ಕೂಡ ಉತ್ತಮ ಯಂತ್ರಗಳೇ ಆಗಿವೆ. ನೀವೀಗ ನೋಡ್ತಿರೋದು ಸಿಂಗಲ್ ವೀಲ್ ಟ್ರಾಲಿ ಬ್ರಷ್ ಕಟರ್. ಇದನ್ನ 80 ವರ್ಷ ವಯಸ್ಸಾದ ಹಿರಿಯರು ಕೂಡ ಬಳಸ್ತಾ ಇರೋದನ್ನ ನೀವು ನೋಡಿದ್ರಿ. ಈ ಯಂತ್ರವನ್ನ ಹೈಟೆಕ್ ಕಂಪನಿಯ ಬಾಲಸುಬ್ರಹ್ಮಣ್ಯ ಅವರು ವಿಶೇಷ ಮುತುವರ್ಜಿ ವಹಿಸಿ ವಿನ್ಯಾಸ ಮಾಡಿದ್ದಾರೆ. ಮತ್ತೆ ಏನು ಕೇಳಿದ್ರೆ ವೈಬ್ರೇಷನ್ ಇರೋದಿಲ್ಲ, ಚೆನ್ನಾಗಿ ಬರ್ತದೆ. ಅಂದ್ರೆ ಯಾವುದೇ ರೀತಿ ಭಾರ ಮೈ ಮೇಲೆ ಇರೋದಿಲ್ಲ. ಹೌದು, ಈಸಿ ಆಗ್ತದೆ. ಬಟ್ ನಾವು ಒಂದು ಚಕ್ರದ ಗಾಡಿಯನ್ನ ಹೆಗಲ ಮೇಲೆ ಹಾಕೊಂಡಾಗ ಹೆಂಗೆ ಕೆಲಸ ಮಾಡ್ಬೋದೋ ಅದೇ ರೀತಿ ಮಾಡ್ಬೋದು. ಬಟ್ 8 kg ಭಾರ ಏನು ನಮ್ಮ ಮೈ ಮೇಲೆ ಬರ್ತಾ ಇತ್ತೋ, ವೈಬ್ರೇಷನ್ ಏನು ಬರ್ತಾ ಇತ್ತೋ, ಅದು ಬರೀ ಒಂದು 50ರಿಂದ 100 ಗ್ರಾಮ್ ಕೈ ಮೇಲೆ ಬರೋ ಥರ ನಾವು ಮಾಡಿದ್ದೀವಿ. ಸೊ ಇದು ಒಂದೇ ಚಕ್ರದಲ್ಲಿ ಇರೋದ್ರಿಂದ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಆರಾಮಾಗಿ ತಡ್ಕೊಂಡು ಹೋಗ್ಬೋದು. ಹಾಗೆ ಸೋಗೆ ಆಯ್ಸೋಕ್ಕೂ ಕೂಡ ಇದು ಸುಲಭ. ಏನಕ್ಕೆ ಅಂತಂದರೆ ಒಂದು ಕೈಯಲ್ಲಿ ಹ್ಯಾಂಡಲ್ನ ಇಟ್ಕೊಂಡು ಸೋಗೆ ಆಯಿಸ್ಕೋಬೋದು, ಇಲ್ಲ ನಮ್ಮ ಮರಗಳಿಗೆ ಇದನ್ನು ಗಾಡಿನ ವರ್ಕ್ಸಿಟ್ಬಿಟ್ಟು ಹೋಗಿ ತೊಗೊಂಬರ್ಬಹುದು. ಹಾಗೆ ಇದರಲ್ಲಿ ಹಲವಾರು ಬೆನಿಫಿಟ್ಸ್ ಇರುತ್ತೆ. ಇದ್ರ ಜೊತೆಗೆ ನಾವೇನು ಮಾಡಿದ್ವಿ, 1 ಬುರುಡೆ ಬದಲು 2 ಬುರುಡೆ ಮಾಡಿರೋದ್ರಿಂದ ನಿಮಗೆ 2 ಅಥವಾ 3 ದಿನದಲ್ಲಿ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ.